ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ನನಗೆ ಕೇಳಿದ್ರು, ತಾವು ಸ್ಥಾನದಲ್ಲಿದ್ರಿ, ಗೃಹಲಕ್ಷ್ಮಿ ಹಣವನ್ನು ನೀವು 2025-26 ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಕೇಳಿರೋದು. ಅದಕ್ಕೆ ಮಾನ್ಯ ಸಚಿವರೇನು ಹೇಳಿದ್ರು, ನಾವು ಅಪ್ ಟು ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದಿರಿ ಅಂತ ಉತ್ತರ ಕೊಟ್ಟರು. ಅವರು ಬಿಡದೆ ಮತ್ತೆ ಕೇಳಿದ್ರು, ಇಲ್ಲ ನೀವು ಕೊಟ್ಟಿಲ್ಲ ಫೆಬ್ರವರಿದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಅವರು ಹೇಳಿರೋದನ್ನ ಬೇಕಾದ್ರೆ ಹೇಳ್ತೀನಿ, ಇಲ್ಲಿಯವರೆಗೂ ಎಂದಿನಂತೆ ಯೋಜನೆ ಪ್ರಾರಂಭ ಅಂದಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು 540 ಕೋಟಿ ಕೊಟ್ಟಿದ್ದೀರಿ. ಮತ್ತೆ ಇಲ್ಲಿವರೆಗೂ ಕೂಡ ಅವರು ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಅವರು ಹೇಳಿರೋದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ, ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದಿರಿ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಜ್ಞಾನ ಸ್ವಲ್ಪ ಕಡಿಮೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ, ಅಲ್ಲ ಇನ್ನೂ ಕಡಿಮೆ ಅಂತ. ಹೌದೌದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು. ಅವರು ಬುದ್ಧಿವಂತರು, ದಡ್ರು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾ ಹೇಳೋದನ್ನ ಏನು ಅರ್ಥ ಮಾಡ್ಕೊಳ್ಳಿ ಅಂತ. ನಿಮಗೆ ಜ್ಞಾನ ಕಡಿಮೆ ಅಂತಲ್ಲ ಅದ್ರ ಅರ್ಥ. ಅಲ್ಲಿ ನೋಡು, ಚೆಕ್ ಅಂತ ಸೇರಿಸ್ತೀರಿ, ಪ್ಲೀಸ್ ಅಂತ. ಆ ಪ್ಲೀಸ್ ಇದೆ ಕನ್ನಡದಲ್ಲಿ, ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ ನೀವು ಕನ್ನಡದಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಏನು ಹೇಳ್ತಾ ಇದೀನಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅದ್ರ ಅರ್ಥ. ಹಾಗಂತ ಹೇಳಿ ನಿಮಗೆ ಜ್ಞಾನನೇ ಇಲ್ಲ ಅಂತ ಅಲ್ಲ, ನೀವು ಅಜ್ಞಾನಿಗಳು ಅಂತ ಅಲ್ಲ, ಜ್ಞಾನ ಇಲ್ಲ ಅಂತ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಅನ್ನೋದನ್ನ ಅರ್ಥ ಇಲ್ಲ. ನೀವು 2.5 ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ, ಕಹಿ ಗುಳಿಗೆಗಳಿಗೆ, ಅದಕ್ಕೆಲ್ಲ ಸಿಹಿ ಹಾಕಿ ಕೊಟ್ಬಿಟ್ಟು ನೋಡಿ, ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ, ಮುಗ್ದೋಯ್ತು ಅಲ್ಲಿಗೆ. ಬಿಡಿ, ಸಬ್ಜೆಕ್ಟ್ ಬರೋಣ. ಇಲ್ಲಿ ತಾವು ಕೂತಿದ್ರಿ, ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ. ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ದೀರಾ. ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರೋ ಸರಿನಾ ಅಂತ. ಅದಕ್ಕೆ ಅವರು ಉತ್ತರ ಹೇಳಿದ್ದಾರೆ, ಇಲ್ಲ ನಾನು ಏನು ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ 9ನೇ ತಾರೀಕು ಕೇಳಿದ್ದು, 10ನೇ ತಾರೀಕು ನಾವು ಮಾಹಿತಿಯನ್ನ ಕೇಳಿದ್ರಿ. ದಿನಾಂಕ 10-12 ಇದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಕುರಿತು ಅಂತ ನಾವು ಯಾರು ಕೇಳಿದ್ರಿ? ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ. ಅವ್ರು ಲೆಟರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟರ್ ಇದು. ದಿಸ್ ಇಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನ ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಸರ್, ಒಂದೇ ನಿಮಿಷ, ಹಾವೇರಿದು ಐತೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ, ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ, ಹಾವೇರಿ, ಹಾವೇರಿದನ್ನು ಹೇಳಿದ್ದೀನಿ, ಹಾವೇರಿ ಜಿಲ್ಲೆದು, ಹಾವೇರಿ, ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರ ನಮಗೆ. ಇವಾಗ ಮಂತ್ರಿ ಈ ತರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ, ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ, ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊಂತೀರಿ ನಾವು. ಮುಖ್ಯಮಂತ್ರಿಗಳು ನಾಳೆ ಕೊಡೋರಿದ್ದಾರೆ ಉತ್ತರ ಕರ್ನಾಟಕಕ್ಕೆ, ಅದು ಸುಳ್ಳ. ಈ ತರ ಸದನದ ಅಗೌರವ ಆಗ್ತೈತೆ. ನನಗೆ ಏನು ಇದಿಲ್ಲ. ನೀವು ರಾತ್ರಿ ಎಲ್ಲ ನೀವು ಏನ್ ಮಾಡ್ತೀರಾ? ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರೇ, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು
ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನು ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಈಗ ಏನಾಗ್ತದೆ ಅದರಿಂದ ಸಲಹೆ ಏನೀಗ? ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಆಯ್ತು. ಯಾಕೆಂತ ಉತ್ತರ ಕೊಡ್ತೀರಿ? ಏನ್ ಕೊಡ್ತೀರಾ ಅವ್ರಿಗೆ? ಆಯ್ತು, ಕೇಳುವ. ಪನಿಷ್ಮೆಂಟ್ ಏನು? ನಾವೇನ ಕುಚ್ಚುತ್ತೀವಿ, ಮಣ್ಣೆ ಮಾಡಿದ್ರೆ ಏನಪ್ಪಾ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ? ಇಲ್ಲಿ ನನ್ಗೆ ಹೇಳೋದು, ಇವ್ರು ಯಾಕೋ ನನ್ಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಓಕೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡ್ಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಅವರಾದ್ರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ. ಸದನ ಸರಿಯಾಗಿ ನಡೀತದೆ. ಇವರೆಲ್ಲ ಹೋಗೋದು ನಾನು ನೋಡಿದೆ, ನಮ್ಮ ಪಕ್ಕದ ರೂಮು ಕೇಳಿದೆ ಏನಪ್ಪಾ ಅಂತ. ಹೆಸರು ಹೇಳೋದು ಬೇಡ, ರಾತ್ರಿ ಇಲ್ಲಣೋ ನಾನು ಎರಡೂ ತಪ್ಪಿಸ್ಬೇಕು. ಅಲ್ಲಿ ಓದಂಗೂ ನೀವ್ಯಾಕೆ ಅವ್ರಿಗೆ ಬೆಂಬಲ ಮಾಡಿ? ಯಾರಿಗಿಲ್ಲ, ನನಗೆ ಸದನ ಮುಂದೆ ನಡಬೇಕು, ಇಲ್ಲೇ ಚರ್ಚೆ ಮಾಡಿ ಕೂತ್ಕೊಂಡ್ರು ಹೇಗೆ? 2 ಗಂಟೆಗೆ ಮುಗಿಸ್ಬೇಕು. ಉತ್ತರ ಕನ್ನಡ ಬಗ್ಗೆ ಮಾತಾಡಲಿಲ್ಲ, ಮಂತ್ರಿ ಆಗ್ಬೇಕು ಅಂತ ವಿಚಾರವಿಲ್ಲ. ನನಗೆ ಸದನವನ್ನು ಈಗ ಖಂಡಿತವಾಗಿಯೂ ಇಲ್ಲ. ನನಗೆ ನೀವೀಗ ರೇಸ್ ಮಾಡಿ ಅವಕಾಶ ಮಾಡಿ ಕೊಟ್ಟಿದ್ದೇನೆ. ತಮ್ಮ ಸಲಹೆ ಸೂಚನೆ ಹೇಳಿದ್ದಾರೆ. ಈಗ ಏನ್ ಮಾಡಬಹುದು? ಏನ್ ಮಾಡ್ತಾ ಇಲ್ಲ ಸರ್. ಅಶೋಕ್ ಸರ್, ಆದ್ರೆ ಇಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ, ಅದಕ್ಕೆ ಅಥೆಂಟಿ ಬೇಕು. ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು? ನಾವು ಚರ್ಚೆ ಏನಕ್ಕಾಗಬೇಕು? ಮುಖ್ಯಮಂತ್ರಿ ಈ ತರ ಯಾಕೆ ಕೊಡ್ತೀರಾ? ನಾವು ನಿಮ್ದೇನ ಸಮಸ್ಯೆ ಇದ್ರೆ ಇದು ಮಾಡಿದಳಿ ಮುಖ್ಯಮಂತ್ರಿಗಳು, ನಾನು ಕೇಳ್ತೀನಿ. ಗ್ಯಾರಂಟಿ ಸ್ಕೀಮ್ ಮಾಡಿ ಎನ್ಕ್ವೈರಿ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡ್ಲಿಲ್ಲ ಅಂತ. ಫೆಬ್ರವರಿ ಮತ್ತೆ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಂತ್ರಿಗಳಿದಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನ್ಸುತ್ತೆ. ನನಗೆ ಅರ್ಥ ಆಯ್ತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ನೀವು ಕೊಡಲ್ಲ ಅನ್ನುವಂತ ವಾದ ಅಲ್ಲ. ಸರ್ಕಾರ ಕೊಡಲೇಬೇಕು, ಕೊಡಲ್ಲ ಅಂತಲ್ಲ. ಸದನದಕ್ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವರು ಸ್ಪಷ್ಟ ಹೇಳ್ತಾ ಇದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದನ್ನ ಈಗ ಹಕ್ಕುಚ್ಯುತಿ ತಗೋತಿರೋ ಅಥವಾ ಸದನ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡಲ್ಲ ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಹೇಳ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದ್ಯಾಕೆ ಹಕ್ಕುಚ್ಯುತಿ? ಏನ್ ಹೇಳಿದ್ ಕೊಡ್ತೀವಿ ಅಂತ ಹೇಳ್ಬೇಕು. ಇಷ್ಟೊಂದು ಚಿಂತನೆ ಒಂದು 2 ತಿಂಗಳು ಹೆಚ್ಚು ಕಮ್ಮಿ ಕೊಡ್ತಾರೆ ಅಧ್ಯಕ್ಷರೇ. ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾರ್ತಾನೆ ಅವರು. ಶಿವಲಿಂಗಣ್ಣ, ನೀವು ವಿರೋಧ ಮಾಡ್ತೀರಿ. ಪೊಲಿಟಿಕಲೈಸ್ ಮಾಡಬೇಡಿ, ಮುಖ್ಯಮಂತ್ರಿ ಇಲ್ಲ ಧೈರ್ಯವಾಗಿ ಒಂದ್ಸರಿ ರಾಜಕೀಯ ಮಾಡುವಲ್ಲಿ ಏನು ಅರ್ಥ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಅಕ್ಕುಚ್ಯುತಿ ಬರಲ್ಲ, ಅಕ್ಕುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿಯಿಂದ ಅದನ್ನ ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನ ಸರ್, ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ.
ನೀವು ಕೊಡ್ತೀರಾ ಸುಳ್ಳು ಹೇಳಿದ್ರು ಅಂತ. ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿಯನ್ನ ಸರ್, ಇಲ್ಲಿ ಸರ್, ಒಂದೇ ನಿಮಿಷ. ಹಂಗಾರೆ ಸುಳ್ಳ ಸರ್ಕಾರ ನೀನ್ ಹೇಳ್ದಿಲ್ಲಪ್ಪ. ಈಗ ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀನು. ಸುನಿಲ್ ಹೇಳೋದೇ ಸುಳ್ಳು ಸರ್, ಇವಾಗ ಹಂಗಾಗ್ಬಿಟ್ಟೈತೆ. ನೀನ್ ಹೇಳದೆ ಸುಳ್ಳು ಅಲ್ಲ, ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ, ಸುಳ್ಳಿನ ತವರ ಮನೆಯನ್ನ ಬಿಜೆಪಿ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಈಗ ಹೇಳೋರು ಯಾರು? ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ. ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇಲ್ಲ, ನಾವು ಸುಳ್ಳು ಹೇಳಕ್ಕೆಲ್ಲ ವಿರೋಧ ಪಕ್ಷ ಮತ್ತೆ ಇಲ್ಲೇ ಸದನ ನೋಡಿ, ಈಗ ನೀವು ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಸುಳ್ಳು ಅಂತ ಆಯ್ತು. ಮುಖ್ಯಮಂತ್ರಿ ಉತ್ತರ ಬಂದು ಚರ್ಚೆ ಆಗಿದೆ ಇಲ್ಲಿ. ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ. ಈಗ ಹೇಳಿದಾರಲ್ಲ, ಸದನದಲ್ಲಿ ಮಂತ್ರಿಗಳು ನಾನು ಸುಳ್ಳಲ್ಲ, ಅಸತ್ಯ ಅಂತ ಹೇಳು ವಿರೋಧ ಅಶೋಕಣ್ಣ. ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನೂ ಸೇರ್ಸಿ ಹೇಳಿದ್ದು, ನಮ್ಮನ್ನೆಲ್ಲ. ಇಲ್ಲ, ನಾನು- ಯಾರ್ಯಾರು ಇದಾರೆ ವಿರೋಧ ಪಕ್ಷದಲ್ಲಿ ಅವಾಗೆಲ್ಲ ಸುಳ್ಳು ಹೇಳೋದು. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ಹೇಳದೆ ಸುಳ್ಳು. ಮೇಲೆ ನೀವು ಕೂತು ನೀವೆಲ್ಲ ಯಾಕೆ ನಿಂತಿದ್ದೇವೆ ಮಾತಾಡುವಾಗ? ಮೊದಲು ಕೂಗಲಿಗ ಕೊಟ್ಟಿಲ್ಲ ಅಂತಲ್ಲ ಸುರೇಶ್ ಅವರೇ, ಈಗ 2 ತಿಂಗಳದು ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಅಲ್ಲ ಅವ್ರು ಕೇಳ್ತಾ ಇರೋದು. ಅವ್ರು ಹೇಳಿದ್ರು ನಾವು ಕೊಟ್ಟಿಲ್ಲ ಅದಲ್ಲ. ನಾವು ಇಲ್ಲಿ ಈಗ ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ. ಯಾರು ಇಲಾಖೆಯ ಮಂತ್ರಿ, ಒಂದೇ ನಿಮಿಷ ಸರ್, ಯಾಕೆ ಒಂದ್ ಸ್ವಲ್ಪ ನಮ್ ಕಡೆನು ಗಮನ ಕೊಡಿ. ಬಿರಿ ಆ ಕಡೆ ಅದೇ ಮಾಡ್ತಿದ್ದೆ. ಇಲ್ಲ, ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ರಿ, ಉತ್ತರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಮಂತ್ರಿ ಮಾತಾಡ್ದ ಹೇಳಿದ್ರಲ್ಲ, ಕೊಟ್ಟವ್ರ ಈಗ ಅಧಿಕಾರಿ ಕೊಟ್ಟಿದ್ದಾರೆ ನಮ್ಗೆ, ಅಧಿಕಾರಿನಾದ್ರೂ ಸಸ್ಪೆಂಡ್ ಮಾಡಿ, ಇಲ್ಲ ಮಂತ್ರಿ ಮೇಲೆ ಆದ್ರೂ ಕ್ರಮ ಆಗ್ಲಿ. ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ಮಂತ್ರಿಗಳು ನೋಟ್ ಕಳಿಸಿದ್ದಾರೆ, ಅಲ್ಲಿ ಫೈನಾನ್ಸ್ ಬಿಡುಗಡೆ ಮಾಡಿಲ್ಲ ಅಂತ ಕಾಣುತ್ತೆ. ಸ್ವಲ್ಪ ಇದು ಮಾಡಿ ಏನು ಅವರೇ ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು. ಮಂತ್ರಿಗಳು ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು. 1 ಲಕ್ಷ ಮೋಹನ್ ರೆಡ್ಡಿ ಅವರೇ, ಅಧ್ಯಕ್ಷೆ, ನಿಮಿಷ ಅಧ್ಯಕ್ಷೆ, ನಂದು ಕಳಕಳಿ ಏನಂತ ಕೇಳಿದ್ರೆ, ಶಿವಲಿಂಗೇಗೌಡ್ರೆ ಒಂದ್ ನಿಮಿಷ. ಶಿವಲಿಂಗೌಡ್ರೆ ಸರ್, ಮಾನ್ಯ ಅಧ್ಯಕ್ಷೆ, ನೀವು ಸಭಾಪೀಠದಿಂದ ನಮ್ಮ ರಕ್ಷಣೆಗೆ ಬರ್ಬೇಕು, ಸದಸ್ಯರ ರಕ್ಷಣೆಗೆ. ನಾವು ಈ ಸದನವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೀವಿ. ನೀವು ಪ್ರಶ್ನೋತ್ತರ ವೇಳೆಯಲ್ಲಿ ಸಚಿವರು ಬರಲ್ಲ, ನಮಗ್ ಸಿಗುವಂತ ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳಿದಾಗ ಸಚಿವರು ಇಲ್ಲಿ ಸಿಗಲ್ಲ, ಉತ್ತರನೂ ತಪ್ಪಾಗಿ ಕೊಟ್ಟಿದೆ ಅಂತಂದಾಗ ಯಾರ ರಕ್ಷಣೆಗೆ ಬರಬೇಕು? ನೀವೇ ರಕ್ಷಣೆಗೆ ಬರಬೇಕಾಗಿರೋದು. ಹಾಗಾಗಿ ಯಾರೋ ತಪ್ಪು ಮಾಡಿದರೆ ಸರಿ ಮಾಡಿದರೆ ಅನ್ನಕ್ಕಿಂತ ಹೆಚ್ಚಾಗಿ ಸದನದ ದಿಕ್ಕನ್ನ ಯಾರೂ ತಪ್ಪಿಸಬಾರದು ಅಂತ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಡಲ್ಲ, ಬಿಡುಗಡೆ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ. ನೀವು ಸದನದ ಇರೋದು ಒಂದು ಕ್ವಶನ್, ಅವರಿಗೆ ಮತ್ತೆ ಕ್ವಶನ್ ಬರುತ್ತಾ? ಹಿಂಗಾಗಿ ನೀವು ಸಚಿವರುಗಳು ಇರೋಂತ ಟೈಮ್ ಟೇಬಲ್ ಸಚಿವರುಗಳು ಬರಲ್ಲ, ಹಾಜರಾತಿ ಇಲ್ಲ. ಇಲ್ಲಿ ಉತ್ತರ ಕೊಟ್ಟಿದ್ದನ್ನ ಉತ್ತರ ಕೊಡಲ್ಲ, ಉತ್ತರ ಕೊಡಿ ತಪ್ಪು ಕೊಡ್ತಾರೆ. ಇದು ಸರಿಯಲ್ಲ. ಅದಕ್ಕೆ ಆ ಪೀಠದಿಂದ ಒಂದು ಎಚ್ಚರಿಕೆ ಕೊಡಿ. ಆಯ್ತು. ಈಗ ಕೂತ್ಕೊಳ್ಳಿ ಸೆಕೆಂಡ್ ಅಲ್ಲ, ನಾನು ಮುಗಿಸ್ತೇನೆ ಮತ್ತೆ ನೀವು ಮಾತಾಡಿ. ಯಾಕೆ ಮಾತಾಡ್ಬೇಕು? ಹಿರಿಯ ಸಚಿವರಿದ್ದೀರಿ, ತಾವು ಹಿರಿಯ ಶಾಸಕರಿದ್ದೀರಿ. ಆಯ್ತು, ಕೂತ್ಕೊಳ್ಳಿ. ನೀವು ಹೇಳಿದ್ರೆ ಅವರು ಈ ರೀತಿ ನಡ್ಸಕ್ಕಾಗತ್ತಾ? ಆಯ್ತು, ನೀವು 3 ಜನ 3 ರೀತಿಯಲ್ಲಿ ಮಾತಾಡ್ತೀವಿ. ಆಯ್ತು, ಒಂದು ನಿಮಿಷ. ಗವರ್ನೆನ್ಸ್ ತಮ್ಮ ಕೆಲಸ ಅಲ್ಲ, ಮಹೇಶ್ ಒಂದು ನಿಮಿಷ ಮಾತಾಡ್ತೀನಿ. ಮಹೇಶ್ ಒಂದು ನಿಮಿಷ. ಆಯ್ತು, ಒಂದು ಸೆಕೆಂಡ್. ನೋಡಿ, ಚರ್ಚೆ ಯಾಕೆಂತ ಹೇಳಿದ್ರೆ ಆದಷ್ಟು ಬೇಗನೆ ಸದನ ಇವತ್ತು ಮುಗಿಸಬೇಕು. ಎರಡನೇದು, ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದ ಗಂಭೀರ ಚರ್ಚೆ ಇದೆ. ಅದರ ಬಗ್ಗೆ ಇದೇ ಉತ್ತರ ಕನ್ನಡ ಜನತೆ ಕೂಡ ಡೈಲಿ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದಾರೆ, ಏನು ಅಸೆಂಬ್ಲಿಯಲ್ಲಿ ನಡೀತದೆ, ಉತ್ತರ ಕನ್ನಡ ಚರ್ಚೆ ಏನು ನಡೀತದೆ, ನಮ್ಗೆ ಏನಾಗ್ತದೆ ಹೇಳಿ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿ ಅಲ್ಲಿ ಕೂತ್ಕೊಂಡು ಮಾಧ್ಯಮ ಮುಖಾಂತರ ಇವತ್ತು ನೋಡುವಂಥ ವಿಚಾರ ಇದೆ. ಈ ಒಂದು ಸಂದರ್ಭದಲ್ಲಿ ತಾವು ಮೊನ್ನೆ ಆ ಒಂದು ಪ್ರಶ್ನೆ ಮೈಸ್ಟಿಂಗಿನ ಕೇಳಿದ ಪ್ರಶ್ನೆಗೆ ಮಂತ್ರಿಗಳು ಕೊಟ್ಟಂಥ ಉತ್ತರ ವಿಚಾರ ಸಂಬಂಧಪಟ್ಟ ಹಾಗೆ ಅದು ತಪ್ಪು ಮಾಹಿತಿ ಹೋಗಿದೆ ಅಂತ ಹೇಳಿಕೊಂಡು ತಾವು ಒಂದು ರೇಸ್ ಮಾಡಿದ್ರಿ. ಇದರಲ್ಲಿ 2 ಅಂಶ ಇದೆ. ಒಂದು, ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚಿದು ಅವತ್ತು ಅವರು ದುಡ್ಡು ನಮಗೆ ರಿಲೀಸ್ ಆಗಲಿಲ್ಲ ಅಂತ ಹೇಳಿದರು.
ಮಂತ್ರಿಗಳು ನನಗೆ ಗೊತ್ತಿದ್ದಾಗ ಆಗಸ್ಟ್ ತನಕ ನಾವೆಲ್ಲ ರಿಲೀಸ್ ಮಾಡಿದ್ದೇವೆ ಅಂತ ಹೇಳಿದ್ರು. ಆಗ ಚರ್ಚೆ ಒಂದು ಸೆಕೆಂಡಪ್ಪ ಚರ್ಚೆ ಇದಿಲ್ಲ, ನಾವು ರಿಲೀಸ್ ಮಾಡಿದ್ದೇವೆ ಅಂತ ವಿಚಾರಣೆ ಹೇಳಿದ್ರು. ತಾವು ಇವತ್ತು ಅದನ್ನು ಬಂದು ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿ ಹೇಳಿದಿರಿ. ಎರಡಿದೆ, ಒಂದು ಏನದು ರಿಲೀಸ್ ಆಗದಿದ್ದರೆ ಮಾನ್ಯ ಮುಖ್ಯ ರಿಲೀಸ್ ಮಾಡ್ತಾ ಅಂತ ಹೇಳಿದ್ದಾರೆ. ಎರಡನೇದು ಆಯ್ತು ಬಂದೆ ನಾನು ಅಲ್ಲಿಗೆ, ಆಯ್ತು ಒಟ್ಟಾರೆ ನಂಗೆ ಅರ್ಥ ಆಯ್ತು. ಅಲ್ಲಿ ನಿಮ್ಮ ಪೀಠದಿಂದ ನಾವು ಆಯ್ತು ಅಲ್ಲಿಗೆ ಬರ್ತೇನೆ. ಯು ವಿಲ್ ಟೇಕ್ ಅದೇ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿಯಲ್ಲ. ಈಗ ಒಂದು ಸಮಸ್ಯೆ ಏನಿದೆ, ರಿಲೀಸ್ ಆಗದೆ ರಿಲೀಸ್ ಮಾಡ್ತದೆ ಮುಖ್ಯಮಂತ್ರಿ ಹೇಳಿದ್ದಾರೆ, ಆಯ್ತು ಅಲ್ಲ ಕರೆಕ್ಟ್. ಎರಡನೇದೇನಿದೆ, ಆ ತಪ್ಪು ಮಾಹಿತಿ ಯಾಕೆ ಬಂತು ನಮಗೆ? ನಾವು ಸದನದ ವಿಶ್ವಾಸ ಇಟ್ಟು ಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರು ಹೇಳಿದ್ದನ್ನು ನಾವು ಕೇಳ್ತೇವೆ, ಅದೇ ನಾವು ಅರ್ಥ ಮಾಡಿಕೊ ಆಯ್ತು ಅಂತೇಳಿ. ಮತ್ತು ಈ ರೀತಿಯ ತಪ್ಪು ಮಾಹಿತಿ ನಮಗೆ ಯಾಕೆ ಸರ್ಕಾರದಿಂದ ಬರ್ತದೆ ಅಂತ ತಾವು ಇವತ್ತು ಕೇಳಿದ್ದೀರಿ. ಇದನ್ನು ನಾನು ಬಹುಶಃ ಮಂತ್ರಿಗಳ ಚರ್ಚೆ ಮಾಡಿಕೊಂಡು ಸೋಮವಾರ ಚರ್ಚೆ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕಾಣುವ ಕೆಲಸ ಖಂಡಿತವಾಗಿ ಮಾಡಿ ಇನ್ನು ಮುಂದೆ ಈ ರೀತಿ ಆಗದಂತೆ ನಾವು ನೋಡಿಕೊಳ್ತೇವೆ. ಈಗ ಉತ್ತರ ಕನ್ನಡ ಬಗ್ಗೆ ಮತ್ತೆ ಏನಂತಕ್ಕೆ ಯಾಕೆ ಆಯ್ತು ಮುಗೀತಾರೆ, ಬರೀ ಮಾತಾಡಬೇಕು ಮಾತ್ರ ಆಗ್ತದ? ಆಯ್ತು ಇದು ಮುಗೀತು, ಮತ್ತೆ ಬೇರೆ ಸಬ್ಜೆಕ್ಟ್ ಕೇಳಿ ಕೊಟ್ಟಿದ್ದಾರೆ. ಇದು 5,000 ಮುಗೀತಲ್ಲಿ 2 ತಿಂಗಳಿಗೆ ಮಾತಾಡಬೇಡಿ ಹೇಳಿ ಮುಗಿದಾಗಿದೆ. 5,000 ಕೋಟಿ ಈಗ ಮುಖ್ಯಮಂತ್ರಿ ಹೇಳಿದ್ದಾರೆ ಮಹೇಶ್. ಈಗ ಸೋಮವಾರ ಕ್ಲಾರಿಫಿಕೇಶನ್ ಕೊಡ್ತೀರಿ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ಲಿಕ್ಕಿದ್ದಾರೆ. ನೀವು ಬೇರೆಯವ್ರಿಗೆ ಹೇಳೋ ಮುಂಚೆ ನೀವು ಕೂಡ ಸರಿ ಇರ್ಬೇಕಲ್ಲ. ಸ್ಪೀಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ತಪ್ಪು ಹೇಳಿದಿರೋ ಅವ್ರು ತಪ್ಪು ಹೇಳಿದಾರೋ ಅಂತ ಗೊತ್ತಾಗಬೇಕು ಅಂತ. ಇನ್ನೊಂದು ಸಾರಿ ಈ ತರ ಆಗದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಸೋಮವಾರ ಅವ್ರ ಕೈಲಿ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಚರ್ಚೆ ಯಾಕೆ ಮಾಡೋದು? ಓಕೆ, ಈಗ ಉತ್ತರ ಕನ್ನಡ ಬಗ್ಗೆ ಚರ್ಚೆ 2-3 ಜನ ಮಾತಾಡಿದ್ದಾರೆ. ಒಂದು ಸುರೇಶ್ ಅವ್ರು ಮಾತ್ರ ಮುಂಚೆ ನಮ್ಮ ಅವ್ರಿಗೇನ ಡೆಲ್ಲಿಯ ತೀರು ಹೋಗಿದ್ದು ಹೋಗ್ತಾರಂತೆ, ಯಾರು ನಮ್ಮ ಹಿರಿಯರು B.R. ಪಾಟೀಲ್ ಅವರು ಒಂದು ಮತ್ತೆ ಕೊಡ್ತಾರೆ. B.R. ಪಾಟೀಲ್ ಮಾತಾಡಿ, ನೆಕ್ಸ್ಟ್ ಸುರೇಶ್ ಅವರು ಮತ್ತೆ S.K. ಪಾಟೀಲ್ ಅಭಿಪ್ರಾಯ. ಸನ್ಮಾನ್ಯ ಅಧ್ಯಕ್ಷ, ಎಲ್ಲರಿಗೂ ಅವಕಾಶ ಸಿಗ್ತದೆ. ಎಲ್ಲರಿಗೂ ಸೀಟ್ ಬಿಟ್ಟು ಹೋಗಬೇಡಿ, ಯಾವಾಗ ಚಾನ್ಸ್ ಬರ್ತದೆ ಗೊತ್ತಾಗೋದಿಲ್ಲ ನಿಮಗೆ. ತಮ್ಮಲ್ಲಿ ಅಭಿನಯಿಸ್ತಾ ಇದ್ದೀನಿ. ಈ ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿ ವರ್ಷ ಪ್ರತಿ ಸಲ ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ,